ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಳ್ಳೆಯ ಅಧಿಕಾರಿಯನ್ನ ಜನ ಹೇಗೆ ಗೌರವಿಸ್ತಾರೆ ಎಂಬುದಕ್ಕೆ ನಿದರ್ಶನ ಸರ್ ಥಾಮಸ್ ಮುನ್ರೋ. ಮುನ್ರೋ 1779ರಿಂದ 1827ರವರೆಗೆ ಭಾರತದಲ್ಲಿ ಸೇವೆ ಸಲ್ಲಿಸಿದ ಒಬ್ಬ ದಕ್ಷ ಆಂಗ್ಲ ಅಧಿಕಾರಿ. 2ನೇ ಮೈಸೂರು ಯುದ್ಧ ಮತ್ತು 3ನೇ ಮೈಸೂರು ಯುದ್ಧ ಹಾಗೂ 3ನೇ ಮರಾಠ ಯುದ್ಧದಲ್ಲಿ ಪಾಲ್ಗೊಂಡು ಈಸ್ಟ್ ಇಂಡಿಯಾ ಕಂಪನಿಯಿಂದ ಶ್ಲಾಘನೆಗೆ ಒಳಗಾಗಿದ್ದವರು. ಬಳ್ಳಾರಿ, ಮಂಗಳೂರು, ಮದ್ರಾಸ್ ಮತ್ತಿತರ ಕಡೆ ಅಧಿಕಾರಿಯಾಗಿದ್ದು ಜನರ ಪ್ರೀತಿ ಗಳಿಸಿದ್ದರು. ಅವರು ಸೇವೆ ಸಲ್ಲಿಸಿದ ಸ್ಥಳಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನೇ ಆಡಳಿತ ಭಾಷೆಯನ್ನಾಗಿ ಬಳಸಿದ ಮೊದಲ ಆಂಗ್ಲ ಅಧಿಕಾರಿ. ಹೀಗಾಗಿ ಅವರು ಸೇವೆ ಸಲ್ಲಿಸಿದ್ದ ಸ್ಥಳಗಳಲ್ಲಿ ಜನರೇ ಅವರ ಮೂರ್ತಿಯನ್ನ ನಿಲ್ಲಿಸಿ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಮುನ್ರೋರನ್ನ ಬಳ್ಳಾರಿಯ ಜನರು ಈ ಅಧಿಕಾರಿಯನ್ನ ಮುನ್ರಪ್ಪನೆಂದು ಪ್ರೀತಿಯಿಂದ ಕರೀತಿದ್ರು. ಕ್ರಿಸ್ತಶಕ 1800ರಲ್ಲಿ ಮುನ್ರೋ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದಾಗ ಮಂತ್ರಾಲಯ ಮಠದ ಮತ್ತು ಹಳ್ಳಿಯ ಆದಾಯವನ್ನ ಸರ್ಕಾರದ ಖಜಾನೆಗೆ ಸೇರಿಸಿಕೊಳ್ಬೇಕೆಂಬ ಮದ್ರಾಸು ಸರ್ಕಾರದ ಆದೇಶವನ್ನ ಹೊತ್ತು ಮಂತ್ರಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಬೃಂದಾವನದಿಂದ ಹೊರಬಂದ ರಾಯರನ್ನ ಮಾತಾಡಿಸಿದ್ದು, ಅವರಿಂದ ಮಂತ್ರಾಕ್ಷತೆ ಪಡೆದು ಬಂದದ್ದು, ನಂತರ ಮದ್ರಾಸು ಸರ್ಕಾರದ ಆದೇಶವನ್ನ ಹಿಂಪಡೆಯುವಂತೆ ಮಾಡಿದ್ದು, ಇವೆಲ್ಲವೂ ಮದ್ರಾಸ್ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟವಾಗಿದೆ. ಇಂತಹ ಮಹಾನುಭಾವನನ್ನ ಜನ ಪ್ರೀತಿಯಿಂದ ಆಧರಿಸಿದ್ದು ಸರಿಯಾಗೇ ಇದೆ. ಸರ್ ಥಾಮಸ್ ಮುನ್ರೋ ತಾನು ಎಲ್ಲಿಯೇ ಸೇವೆ ಸಲ್ಲಿಸಲಿ ಅಲ್ಲಿ ಸಾಮಾನ್ಯ ಜನರೊಡನೆ ಬೆರೆತು ಅವರ ಕುಂದು ಕೊರತೆಗಳನ್ನು ಆಲಿಸಿ ಅವರಿಗೆ ತಕ್ಷಣ ಪರಿಹಾರ ಸೂಚಿಸುತ್ತಿದ್ರು. ಇದರಿಂದಾಗಿ ಜನ ಅವರೊಡನೆ ಯಾವುದೇ ಭಯವಿಲ್ಲದೆ ವ್ಯವಹರಿಸುತ್ತಿದ್ರು. ಮುನ್ರೋ ಮದ್ರಾಸ್ ಗವರ್ನರ್ ಆಗಿದ್ದಾಗ ಅವರು ಎಷ್ಟು ಜನಪ್ರಿಯತೆ ಗಳಿಸಿದ್ದರೆಂದರೆ ಅಲ್ಲಿಯ ಜನ ಅವರನ್ನ ಮಾಂಡವ್ಯ ಋಷಿ ಎಂದು ಕರೆಯುತ್ತಿದ್ರು. ಅವರ ಗೌರವಾರ್ಥ ಅಲ್ಲಿಯ ಶಿಲ್ಪಿಯೊಬ್ಬ ಕುದುರೆಯ ಮೇಲೆ ಮುನ್ರೋ ಕುಳಿತಿರುವಂತೆ ಪ್ರತಿಮೆಯನ್ನ ನಿರ್ಮಿಸಿ ಇನ್ನೇನು ಅದನ್ನ ಅನಾವರಣ ಮಾಡಬೇಕೆನ್ನುವಷ್ಟರಲ್ಲಿ ಆ ಶಿಲ್ಪ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆಯಾದರೂ ಅದರಲ್ಲಿ ಕುದುರೆಯ ಕಡಿವಾಣ ಮಾತ್ರ ಸರಿ ಬರಲಿಲ್ಲವೆಂದು ಕೆಲವರು ಅಪಸ್ವರ ಎತ್ತಿದಾಗ ಆ ಶಿಲ್ಪಿಯು ನನ್ನಿಂದ ಮಹಾತ್ಮನಿಗೆ ಅಪಚಾರವಾಯಿತು ಎಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಳ್ತಾರೆ. ಹೀಗೆ ಸರ್ ಥಾಮಸ್ ಮುನ್ರೋ ತನ್ನ ಶ್ರೇಷ್ಠ ಕಾರ್ಯಗಳಿಂದ ಮತ್ತು ಉತ್ತಮ ಭಾವನೆಗಳಿಂದ ಜನರ ಮನಸ್ಸನ್ನ ಸೂರೆಗೊಂಡ ಒಬ್ಬ ಯಶಸ್ವಿ ಅಧಿಕಾರಿಯಾಗಿದ್ರು. ಬನ್ನಿ ಹಾಗಿದ್ರೆ ಇಂತಹ ಮಹಾನುಭಾವರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸರ್ ಥಾಮಸ್ ಮುನ್ರೋ ಒಬ್ಬ ಸ್ಕಾಟಿಷ್ ಸೈನಿಕ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ. ಅವರು 1820ರಿಂದ 1827ರವರೆಗೆ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದವರು. ಉದಾರವಾದಿ ಮತ್ತು ಪ್ರಗತಿಪರ ಆಡಳಿತಗಾರ. ಮುನ್ರೋ ಪ್ರಸ್ತುತ ಆದಾಯ, ಪೊಲೀಸ್ ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳ ಅಡಿಪಾಯವನ್ನು ಹಾಕಿದವರು. ಅವರು ಉಳುವವರಿಗೆ ಭೂಮಿ ಎಂಬ ಭೂ ಆಡಳಿತ ವ್ಯವಸ್ಥೆಯನ್ನ ಹುಟ್ಟುಹಾಕ್ತಾರೆ. ನೀಲಗಿರಿ ಬೆಟ್ಟಗಳನ್ನು ಅನ್ವೇಷಿಸಲು ಮತ್ತು ಅಭಿವೃದ್ಧಿಪಡಿಸಲು ಜಾನ್ ಸುಲ್ಲಿವನ್ ಅವರನ್ನ ಮೊದಲು ಪ್ರೋತ್ಸಾಹಿಸಿದವರು ಮುನ್ರೋ. 1826ರಲ್ಲಿ ಸುಲ್ಲಿವನ್ ಅವರ ಆಹ್ವಾನದ ಮೇರೆಗೆ ನೀಲಗಿರಿಗೆ ಭೇಟಿ ನೀಡಿದ ಮದ್ರಾಸಿನ ಮೊದಲ ಗವರ್ನರ್ ಅವರು. ಮೊದಲ ಬಾರಿಗೆ ಊಟಿಯ ಮೇಲೆ ಕಣ್ಣು ಹಾಕಿದಾಗ ಅವರು ತಮ್ಮ ಹೆಂಡತಿಗೆ ಈ ರೀತಿಯಾಗಿ ಬರೀತಾರೆ: ನಾನು ಅದೃಷ್ಟಶಾಲಿ, ನನ್ನ ಕಣ್ಣುಗಳು ಅದೆಷ್ಟು ಪುಣ್ಯ ಮಾಡಿವೆಯೋ, ನನ್ನ ಜೀವನ ಅದೆಷ್ಟು ಸತ್ಕರ್ಮಗಳನ್ನ ಮಾಡಿತ್ತೋ, ಇಂದು ನಾನು ಎಷ್ಟು ಭವ್ಯವಾದ ಪ್ರಕೃತಿ ರಮಣೀಯವನ್ನು ಆಸ್ವಾದಿಸುತ್ತಿದ್ದೇನೆಂದರೆ ನನ್ನ ಬದುಕು ಇಲ್ಲಿಯೇ ಅಂತ್ಯವಾಗಲಿ ಎಂದು ಆಶಿಸ್ತೇನೆ. ಆದರೆ ನನಗೊಂದು ದುಃಖಕರವೆಂದರೆ ನೀನು ನನ್ನೊಂದಿಗಿಲ್ಲವಲ್ಲ ಎಂದು ನಾನು ಯಾವಾಗಲೂ ವಿಷಾದಿಸ್ತೇನೆ ಎಂದು ಬರೆದಿದ್ರು. ಇಂತಹ ಮುನ್ರೋ ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋದಲ್ಲಿ 27 ಮೇ 1761ರಂದು ಜನಿಸ್ತಾರೆ. ತಂದೆ ಗ್ಲಾಸ್ವೇಜಿಯನ್ ವ್ಯಾಪಾರಿ ಅಲೆಕ್ಸಾಂಡರ್ ಮುನ್ರೋ. ಥಾಮಸ್ ಅವರ ಅಜ್ಜ ಟೈಲರ್ ಆಗಿದ್ದವರು, ಹಾಗೆ ತಂಬಾಕು ವ್ಯಾಪಾರಿ ಕೂಡ. ಅಮೆರಿಕನ್ ತಂಬಾಕಿನಲ್ಲಿ ಹೂಡಿಕೆ ಮಾಡಿ ಯಶಸ್ವಿಯಾಗಿ ವ್ಯಾಪಾರದಲ್ಲಿ ಸ್ಥಿರತೆ ಕಂಡುಕೊಂಡಿದ್ದವರು. ಇತ್ತ ಕಡೆ ತಂದೆ ಅಲೆಕ್ಸಾಂಡರ್ ಬ್ಯಾಂಕ್ ಉದ್ಯೋಗಿಯಾಗಿದ್ದವರು. ಹೀಗೆ ಬ್ಯಾಂಕ್ ಕೆಲಸ ತೊರೆದು ಕುಟುಂಬದ ತಂಬಾಕು ವ್ಯಾಪಾರಕ್ಕೆ ಜಿಗಿತಾರೆ. ಎಲ್ಲವೂ ಸುಸೂತ್ರವಾಗಿತ್ತು ಎನ್ನುವಷ್ಟರಲ್ಲಿ ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದ ಸಮಯದಲ್ಲಿ ತಂಬಾಕು ವ್ಯಾಪಾರದ ಕುಸಿತದಿಂದ ನಾಶವಾಯಿತು. ಥಾಮಸ್ ಮುನ್ರೋ ಗ್ಲಾಸ್ಗೋ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡಿತಾರೆ. ಶಾಲೆಯಲ್ಲಿದ್ದಾಗಲೇ ಥಾಮಸ್ ಮುನ್ರೋಗೆ ಅತಿ ಕೋಪ, ಯಾವುದನ್ನಾದರೂ ದೂರುವ, ವಿರೋಧಿಸುವ ಗುಣ, ಹಾಗೆ ಸೌಮ್ಯ ಮತ್ತು ಉದಾರ ಸ್ವಭಾವ, ಉತ್ತಮ ವ್ಯಕ್ತಿತ್ವ ಹೊಂದಿದ್ದವರು. ಚಿಕ್ಕಂದಿನಿಂದಲೇ ಆಧ್ಯಾತ್ಮದಲ್ಲಿ ಅತೀವ ಒಲವು ಅವರದ್ದಾಗಿತ್ತು. ಶಾಲಾ ದಿನಗಳಲ್ಲೇ ಉತ್ತಮ ಕ್ರೀಡಾಪಟುವಾಗಿದ್ರು, ವಿಶೇಷವಾಗಿ ಬಾಕ್ಸರ್ ಆಗಿ ಪ್ರಸಿದ್ಧರಾಗಿದ್ರು. ಮೊದಲಿಗೆ ತಮ್ಮ ತಂದೆಯ ವ್ಯವಹಾರವನ್ನು ನೋಡಿಕೊಳ್ಳುವ ಉದ್ದೇಶವಿತ್ತಾದರೂ 1779ರಲ್ಲಿ ಮದ್ರಾಸಿನ ಪದಾತಿ ದಳದ ಹುದ್ದೆಗೆ ನೇಮಕಗೊಂಡರು. ಹೈದರಾಲಿ ವಿರುದ್ಧದ ಹೋರಾಟದ ಸಮಯದಲ್ಲಿ ಮುನ್ರೋ ತಮ್ಮ ರೆಜಿಮೆಂಟ್ನೊಂದಿಗೆ ಸೇವೆ ಸಲ್ಲಿಸುತ್ತಾರೆ. ಟಿಪ್ಪು ಸುಲ್ತಾನ್ ವಿರುದ್ಧದ ಮೊದಲ ಕಾರ್ಯಾಚರಣೆಯಲ್ಲಿ ಥಾಮಸ್ ಮುನ್ರೋ ತನ್ನ ರೆಜಿಮೆಂಟಿನೊಂದಿಗೆ ಮತ್ತೆ ಸೇವೆ ಸಲ್ಲಿಸುತ್ತಾರೆ. ನಂತರ ಟಿಪ್ಪುವಿನಿಂದ ವಶಪಡಿಸಿಕೊಂಡ ಭೂ ಪ್ರದೇಶದ ಭಾಗವನ್ನು ನಿರ್ವಹಿಸಲು 4 ಮಿಲಿಟರಿ ಅಧಿಕಾರಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗ್ತಾರೆ.
ಅಲ್ಲಿ ಅವರು 7 ವರ್ಷಗಳ ಕಾಲ ಉಳಿದು ಆದಾಯ ಸಮೀಕ್ಷೆ ಮತ್ತು ಮೌಲ್ಯ ಮಾಪನದ ತತ್ವಗಳನ್ನು ಕಲಿತಾರೆ. ನಂತರ ಅವರು ಮದ್ರಾಸ್ ಅಧ್ಯಕ್ಷೀಯತೆಯ ಉದ್ದಕ್ಕೂ ಅನ್ವಯಿಸಿದರು. 1799ರಲ್ಲಿ ಟಿಪ್ಪುವಿನ ಮರಣದ ನಂತರ ಕೆನರಾದಲ್ಲಿ ಕ್ರಮವನ್ನು ಪುನಃ ಸ್ಥಾಪಿಸಲು ಸ್ವಲ್ಪ ಸಮಯವನ್ನು ಕಳೀತಾರೆ. ತದನಂತರ 7 ವರ್ಷಗಳ ಕಾಲ ಅವರನ್ನ ಹೈದರಾಬಾದ್ ನಿಜಾಮರು ಬಿಟ್ಟುಕೊಟ್ಟ ಸೆಡೆಡ್ ಜಿಲ್ಲೆಗಳ ಉಸ್ತುವಾರಿ ವಹಿಸಲಾಯಿತು. ಅಲ್ಲಿ ಅವರು ಭೂ ಆದಾಯದ ರೈಟ್ವಾರಿ ವ್ಯವಸ್ಥೆಯನ್ನು ಪರಿಚಯಿಸುತ್ತಾರೆ. ಬ್ರಿಟನ್ನಲ್ಲಿ ಸುದೀರ್ಘ ಕಾಲಾವಧಿಯ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಚಾರ್ಟರ್ನ ನವೀಕರಣಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಮುನ್ರೋ ಅಮೂಲ್ಯವಾದ ಪುರಾವೆಗಳನ್ನು ನೀಡುತ್ತಾರೆ. 1814ರಲ್ಲಿ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆಗಳನ್ನು ಸುಧಾರಿಸಲು ವಿಶೇಷ ಸೂಚನೆಗಳೊಂದಿಗೆ ಮದ್ರಾಸ್ಗೆ ಮರಳುತ್ತಾರೆ. 1817ರಲ್ಲಿ ಪಿಂಡಾರಿ ಯುದ್ಧವು ಪ್ರಾರಂಭವಾದಾಗ ಪೇಶ್ವೆಯ ದಕ್ಷಿಣದ ಪ್ರದೇಶಗಳನ್ನು ಕಡಿಮೆ ಮಾಡಲು ರಚಿಸಲಾದ ಮೀಸಲು ವಿಭಾಗಕ್ಕೆ ಕಮಾಂಡ್ ಮಾಡಲು ಅವರನ್ನು ಬ್ರಿಗೇಡಿಯರ್ ಜನರಲ್ ಆಗಿ ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಸೇವೆಗಳ ಬಗ್ಗೆ ಲಾರ್ಡ್ ಕ್ಯಾನಿಂಗ್ ಹೌಸ್ ಆಫ್ ಕಾಮನ್ಸ್ನಲ್ಲಿ ಹೇಳಿದರು. ಆಗ ಮುನ್ರೋ 6 ಜನರೊಂದಿಗೆ ಕ್ಷೇತ್ರಕ್ಕೆ ಹೋಗ್ತಾರೆ. ಅವರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಯುರೋಪಿಯನ್ನರಿದ್ರು. 9 ಕೋಟೆಗಳು ಮುನ್ರೋಗೆ ಶರಣಾಗ್ತವೆ. 1819ರಲ್ಲಿ ಮುನ್ರೋ ಅವರನ್ನ ನೈಟ್ ಕಮಾಂಡರ್ ಆಫ್ ಆರ್ಡರ್ ಆಫ್ ದಿ ಬಾತ್ ಅಂದರೆ KCB ಆಗಿ ನೇಮಿಸಲಾಯಿತು. 1820ರಲ್ಲಿ ಅವರು ಮದ್ರಾಸಿನ ಗವರ್ನರ್ ಆಗಿ ನೇಮಕಗೊಳ್ತಾರೆ. ಅಲ್ಲಿ ಅವರು ಆದಾಯ ಮೌಲ್ಯಮಾಪನ ಮತ್ತು ಸಾಮಾನ್ಯ ಆಡಳಿತದ ವ್ಯವಸ್ಥೆಯನ್ನು ಸ್ಥಾಪಿಸುತ್ತಾರೆ. ಇದು 20ನೇ ಶತಮಾನದವರೆಗೆ ಗಣನೀಯವಾಗಿ ಮುಂದುವರಿತು. ಅವರನ್ನ ರಯೋತ್ವಾರಿ ಪದ್ಧತಿಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಸರ್ ಎ ಅರ್ಬುತ್ನಾಟ್ ಅವರು ಪ್ರಕಟಿಸಿದ ಅವರ ಅಧಿಕೃತ ನಿಮಿಷಗಳು ಆಧುನಿಕ ನಾಗರಿಕರಿಗೆ ಅನುಭವ ಮತ್ತು ಸಲಹೆಯ ಕೈಪಿಡಿಯನ್ನು ರೂಪಿಸುತ್ತವೆ. ಮುನ್ರೋ ಅವರನ್ನ 1825ರಲ್ಲಿ ಬ್ಯಾರೋನೆಟ್ ಆಗಿ ರಚಿಸಲಾಯಿತು. ಸರ್ ಥಾಮಸ್ ಮುನ್ರೋ 1800ರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದಾಗ ಮದ್ರಾಸ್ ಸರ್ಕಾರವು ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ವಾರ್ಷಿಕ ತೆರಿಗೆಯನ್ನು ಸಂಗ್ರಹಿಸಲು ಆದೇಶಿಸುತ್ತೆ. ಕಂದಾಯ ಅಧಿಕಾರಿಗಳು ಈ ಆದೇಶವನ್ನು ಅನುಸರಿಸಲು ಸಾಧ್ಯವಾಗದಿದ್ದಾಗ ಸರ್ ಥಾಮಸ್ ಮುನ್ರೋ ತನಿಖೆಗಾಗಿ ಮಠಕ್ಕೆ ಭೇಟಿ ನೀಡುತ್ತಾರೆ. ಶ್ರೀ ಮಠವನ್ನು ಪ್ರವೇಶಿಸುವ ಮುನ್ನ ಅವರು ತಮ್ಮ ತಲೆಯ ಮೇಲಿನ ಟೋಪಿಯನ್ನು ತೆಗಿತಾರೆ. ಕಾಲಿನಲ್ಲಿದ್ದ ಶೂವನ್ನು ಕಳಿಸುತ್ತಾರೆ. ಮಠದ ಸಂಪ್ರದಾಯದಂತೆ ಕಾಲನ್ನು ತೊಳೆದು ಪ್ರವೇಶಿಸುತ್ತಾರೆ. ಶ್ರೀ ಮಠವನ್ನ ತಮ್ಮ ವಶಕ್ಕೆ ಪಡೆಯಲು ಯತ್ನಿಸಿದ ಮುನ್ರೋ ಅವರೊಂದಿಗೆ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಇಂಗ್ಲಿಷ್ನಲ್ಲಿ ಸಂಭಾಷಿಸುತ್ತಾರೆ. ಮುನ್ರೋ ಅವರಿಗೆ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸುತ್ತಾರೆ. ನಂತರ ಕಲೆಕ್ಟರ್ ಮಂತ್ರಾಲಯದಿಂದ ಹಿಂದಿರುಗುತ್ತಾರೆ. ಮಂತ್ರಾಲಯ ಗುರು ರಾಯರ ಮಠ ಮತ್ತು ಮಂಚಾಲೆ ಗ್ರಾಮದ ಪರವಾಗಿ ಆದೇಶವನ್ನು ಬರೀತಾರೆ. ಮುನ್ರೋ ದಾಖಲಿಸಿದ ನೋಟಿಫಿಕೇಶನ್ ಮದ್ರಾಸ್ ಸರ್ಕಾರದ ಗ್ಯಾಜೆಟ್ನ 11ನೇ ಚಾಪ್ಟರ್ ಪುಟ 213ರಲ್ಲಿ ದಾಖಲಾಗಿದೆ. ಆದೇಶ ಟಿಪ್ಪಣಿಯ ಶೀರ್ಷಿಕೆ ಮಂಚಳಿ ಆಂದೋಣಿ ತಾಲೂಕಾ ಎಂದಿದೆ. ಮುನ್ರೋ ಅವರ ಆದೇಶದ ಪ್ರತಿಯನ್ನ ಇಂದಿಗೂ ಫೋರ್ಟ್ ಸೇಂಟ್ ಜಾರ್ಜ್ ಮತ್ತು ಮಂತ್ರಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಸರ್ ಥಾಮಸ್ ಮುನ್ರೋ ಜುಲೈ 6, 1827ರಂದು ಭಾರತದ ರಾಯಲಸೀಮಾದ ಗೂಟಿಯ ಬಳಿ ಇರುವ ಪಟ್ಟಿಕೊಂಡದಲ್ಲಿ ಕಾಲರಾದಿಂದ ನಿಧನರಾಗ್ತಾರೆ. ಅವರು ಆ ಸಮಯದಲ್ಲಿ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿದ್ದವರು. ಅವರ ಅಂತಿಮ ವಿಧಿವಿಧಾನವನ್ನ ಗುಂತಕಲ್ ಬಳಿಯ ಗೂಟಿಯಲ್ಲಿ ನೆರವೇರಿಸಲಾಯಿತು ಮತ್ತು ಅವರ ಚಿತಾಭಸ್ಮವನ್ನ ಮದ್ರಾಸಿಗೆ ತಲುಪಿಸಲಾಯಿತು. ಅವರ ಜೀವನದ ಹಿಂದೆ ಆಶ್ಚರ್ಯಕರ ಸಂಗತಿಗಳಿವೆ. ಅದು ನಮ್ಮನ್ನ ಸಂಪೂರ್ಣ ದಿಗ್ಭ್ರಮೆಗೊಳಿಸುತ್ತೆ. ಸರ್ ಥಾಮಸ್ ಮುನ್ರೋ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾಗಿದ್ದ ಶ್ರೀ ಅಪ್ಪಣ್ಣಾಚಾರ್ಯರೇ ಎಂದು ರಾಯರ ಭಕ್ತರು ಭಾವಿಸುತ್ತಾರೆ. ಅಷ್ಟೇ ಅಲ್ಲದೆ ಸರ್ ಥಾಮಸ್ ಮುನ್ರೋ ಅವರ ಮುಂದಿನ ಜನ್ಮದಲ್ಲಿ ಬೇರೆ ಯಾರೂ ಅಲ್ಲ, ಮಂತ್ರಾಲಯ ಪೀಠದ ಆಚಾರ್ಯ ಸ್ಥಾನವನ್ನು ಅಲಂಕರಿಸಿ ಬೆಂಗಳೂರಿನಲ್ಲಿ ನಿಧನರಾದ ಸುಷಮೀಂದ್ರ ತೀರ್ಥ ಸ್ವಾಮಿಗಳು. ಮೊದಲಿಗೆ ಅಪ್ಪಣ್ಣಾಚಾರ್ಯರ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಿಗೆ ಅಪ್ಪಣ್ಣಾಚಾರ್ಯ ಎಂಬ ಶಿಷ್ಯರಿದ್ರು ಎಂಬುದರ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ತಿಳಿದಿರುವಂಥದ್ದೇ. ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರನ್ನ ತಮ್ಮ ನಂತರದ ಪೀಠವನ್ನು ವಹಿಸಿಕೊಳ್ಳುವಂತೆ ವಿನಂತಿಸ್ತಾರೆ. ಆದರೆ ಅಪ್ಪಣ್ಣಾಚಾರ್ಯರು ಇದಕ್ಕೆ ಇನ್ನೂ ಸಿದ್ಧವಾಗಿರಲಿಲ್ಲ. ಯಾಕಂದರೆ ಅವರ ಮನಸ್ಸಿನಲ್ಲಿ ಇನ್ನೂ ಲೌಕಿಕ ಆಸೆಗಳು ಉಳಿದಿವೆ ಎಂದು ನಿರಾಕರಿಸ್ತಾರೆ. ಆದ್ದರಿಂದ ಅಪ್ಪಣ್ಣಾಚಾರ್ಯರು ತಮ್ಮ ಮುಂದಿನ ಜನ್ಮದಲ್ಲಿ ಸರ್ ಥಾಮಸ್ ಮುನ್ರೋ ಆಗಿ ಜನಿಸಿ ಮದ್ರಾಸ್ ಗವರ್ನರ್ ಆಗಿ ಮಠವನ್ನು ವಹಿಸಿಕೊಳ್ಳಲು ಮಂತ್ರಾಲಯಕ್ಕೆ ಆಗಮಿಸಿದರು. ಆಗ ರಾಯರು ತಮ್ಮ ಸಮಾಧಿಯಿಂದ ಹೊರಬಂದು ದರ್ಶನವನ್ನು ನೀಡಿ ಅವರನ್ನು ಮಾತನಾಡಿಸಿದರು ಎಂದು ಸ್ವತಃ ಸರ್ ಥಾಮಸ್ ಮುನ್ರೋ ಬರೆದಿದ್ದಾರೆ. ನಂತರ ಇಂಗ್ಲೆಂಡಿಗೆ ಪ್ರಯಾಣಿಸಲು ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಅವರು ನಿರ್ಗಮಿಸುವ ಮೊದಲು ತಮ್ಮ ನೆಚ್ಚಿನ ಸ್ಥಳವಾದ ಬಳ್ಳಾರಿಗೆ ಭೇಟಿ ನೀಡಲು ಬಯಸಿದರು. ಅಲ್ಲಿಯೇ ಕಾಲರಾದಿಂದಾಗಿ ಪಟ್ಟಿಕೊಂಡದಲ್ಲಿ ನಿಧನರಾಗ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಎಚ್ ಸುಷಮೀಂದ್ರ ತೀರ್ಥ ಸ್ವಾಮಿಗಳಾಗಿ ಜನಿಸಿದ್ರು ಮತ್ತು ಮಂತ್ರಾಲಯ ಮಠದ ಮಠಾಧೀಶರಾಗ್ತಾರೆ. ಹೀಗೆ ತಮ್ಮ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಸೆಯನ್ನು ಪೂರೈಸಿ ಬೆಂಗಳೂರಿನಲ್ಲಿ ನಿಧನರಾದರು ಎಂಬುದು ರಾಯರ ಭಕ್ತ ವಲಯದ ಅಭಿಪ್ರಾಯ. ಥಾಮಸ್ ಮುನ್ರೋ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದಲ್ಲದೆ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾ ಅಧಿಕಾರಿ ಮತ್ತು ರಾಜನೀತಿಜ್ಞರಾಗಿ ಸೇವೆ ಸಲ್ಲಿಸಿದರು.
EICಯ ನಿರ್ದೇಶಕರ ಮಂಡಳಿಯು ಸುಲ್ಲಿವಾನ್ ಅವರ ಸ್ಟೋನ್ ಹೌಸ್ ಅನ್ನ ಸ್ಯಾನಿಟೋರಿಯಂ ಆಗಿ ಬಳಸುವ ಪ್ರಸ್ತಾಪವನ್ನು ತಿರಸ್ಕರಿಸಿದ್ರು. ಗವರ್ನರ್ ಮುನ್ರೋ ಅವರು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬ್ರಿಟಿಷ್ ಅಮಾನ್ಯರಿಗಾಗಿ ಊಟಿಯನ್ನ ಆರೋಗ್ಯ ರೆಸಾರ್ಟ್ ಎಂದು ಘೋಷಿಸಲು ಮಂಡಳಿಗೆ ಶಿಫಾರಸು ಮಾಡ್ತಾರೆ. ದುರಂತವೆಂದರೆ ರಾಜ್ಯಪಾಲ ಮುನ್ರೋ ಅವರು ಜುಲೈ 6ರಂದು ಕಾಲರಾದಿಂದ ನಿಧನರಾಗ್ತಾರೆ. ಅದೇ ದಿನವೇ ಊಟಿಯನ್ನ ಬ್ರಿಟಿಷ್ ರಾಜನ ಮೊದಲ ಗಿರಿಧಾಮವನ್ನಾಗಿ ಮಾಡಲು ಅವರ ಶಿಫಾರಸು ಜಾರಿಗೆ ಬಂದಿತ್ತು. ಮುನ್ರೋ ಅವರ ಸರಳ ಆಡಳಿತ ವ್ಯವಸ್ಥೆಯು ಜನಪ್ರಿಯವಾಗಿತ್ತು ಮತ್ತು ಈಗಲೂ ಅನುಸರಿಸಲಾಗ್ತಿದೆ. ಈ ವಿಧಾನವು ಸರ್ಕಾರ ಮತ್ತು ಜನರ ನಡುವೆ ಉತ್ತಮ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಕಾಲಾಂತರದಲ್ಲಿ ಮುನ್ರೋ ಅವರ ವಿಧಾನಗಳು ಸಂಪೂರ್ಣ ಯಶಸ್ಸನ್ನು ಗಳಿಸಿದವು ಮತ್ತು ದಕ್ಷಿಣ ಭಾರತದಾದ್ಯಂತ ವಿಸ್ತರಿಸಲ್ಪಟ್ಟವು. ಇನ್ನು ಅನೇಕ ಜನರಿಗೆ ತಿಳಿದಿಲ್ಲದ ಮತ್ತೊಂದು ಸತ್ಯವೆಂದರೆ ಆಡಳಿತದಲ್ಲಿ ಸ್ಥಳೀಯ ಭಾಷೆಯ ಬಳಕೆಯನ್ನ ಮುನ್ರೋ ಬಲವಾಗಿ ಶಿಫಾರಸು ಮಾಡಿದ್ರು ಮತ್ತು ನ್ಯಾಯಾಂಗ ಹುದ್ದೆಗಳಿಗೆ ಭಾರತೀಯರನ್ನ ಶಿಫಾರಸು ಮಾಡ್ತಾರೆ. ಸ್ಥಳೀಯ ಭಾಷೆಯ ಸರಿಯಾದ ಜ್ಞಾನವಿಲ್ಲದೆ ನ್ಯಾಯಾಂಗ ವ್ಯವಸ್ಥೆಯನ್ನ ಸಮರ್ಥವಾಗಿ ನಡೆಸಲು ಸಾಧ್ಯವಿಲ್ಲ. ಮುನ್ರೋ ಬ್ರಿಟಿಷರಲ್ಲಿ ಜನಾಂಗೀಯ ಶ್ರೇಷ್ಠತೆಯ ವಿರುದ್ಧವಾಗಿದ್ದರು. ಅವರು ಹೀಗೆ ಬರೀತಾರೆ: ವಿದೇಶಿ ವಿಜಯಿಗಳು ಸ್ಥಳೀಯರನ್ನ ಹಿಂಸೆಯಿಂದ ಮತ್ತು ಆಗಾಗ್ಗೆ ಕ್ರೌರ್ಯದಿಂದ ನಡೆಸಿಕೊಂಡಿದ್ದಾರೆ, ಆದರೆ ಯಾರೂ ಕೂಡ ಅವರನ್ನ ನಮ್ಮಷ್ಟು ತಿರಸ್ಕಾರದಿಂದ ನಡೆಸಿಕೊಂಡಿಲ್ಲ. ಬಿದ್ದ ಜನರನ್ನ ಅವಮಾನಿಸುವುದು ಉದ್ದಾರವಲ್ಲ, ಆದರೆ ಅಸಭ್ಯವಾದದ್ದು ಎಂದು ತೋರುತ್ತದೆ. ನಮ್ಮ ಆಳ್ವಿಕೆಯ ಅಡಿಯಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಮುನ್ರೋ ಅವರು ಭಾರತದ ಮೇಲೆ ಬ್ರಿಟಿಷ್ ಆಳ್ವಿಕೆಯು ಕ್ಷಣಿಕವಾಗಿರುತ್ತದೆ ಎಂದು ಭಾವಿಸಿದರು. ನೀವು ಭಾರತವನ್ನ ಇಂಗ್ಲೆಂಡ್ ಅಥವಾ ಸ್ಕಾಟ್ಲೆಂಡ್ ಆಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಸ್ಥಳೀಯ ವ್ಯವಸ್ಥೆಗಳು ಮತ್ತು ಸ್ಥಳೀಯ ವಿಧಾನಗಳ ನಡುವೆಯೂ ಅಲ್ಲ. ಅವರ ವಿರುದ್ಧದ ಬದಲಿಗೆ ಅವರ ಪರವಾಗಿ ಪೂರ್ವಾಗ್ರಹದೊಂದಿಗೆ ಕೆಲಸ ಮಾಡಿ ಮತ್ತು ಸಮಯದ ಪೂರ್ಣತೆಯಲ್ಲಿ ನಿಮ್ಮ ಪ್ರಜೆಗಳು ತಮಗಾಗಿ ಯೋಗ್ಯವಾದ ಸರ್ಕಾರವನ್ನು ರಚಿಸಬಹುದು ಮತ್ತು ನಿರ್ವಹಿಸಬಹುದು. ಅದರಿಂದ ಹೊರಬಂದು ಸಾಧನೆಯ ವೈಭವವನ್ನ ಮತ್ತು ನಿಮ್ಮ ಪರಿಶ್ರಮಕ್ಕೆ ಮುಖ್ಯ ಪ್ರತಿಫಲವಾಗಿ ನಿಮ್ಮ ಕರ್ತವ್ಯವನ್ನ ನಿರ್ವಹಿಸಿದ ಭಾವನೆಯನ್ನ ಪಡೆದುಕೊಳ್ಳಿ ಎಂದು ಬರೆದಿದ್ರು. ಮುನ್ರೋ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದಾಗ ಕೆಲವು ಬಾರಿ ಅವರು ತಿರುಮಲದಲ್ಲಿರುವ ಶ್ರೀ ವೆಂಕಟೇಶ್ವರನ ದೇವಸ್ಥಾನದ ಬಗ್ಗೆ ಕೇಳಿದ್ರು ಮತ್ತು ಮುನ್ರೋ ಗಂಗಾಲಂ ಎಂದು ಕರೆಯಲ್ಪಡುವ ಒಂದು ಪಾತ್ರೆಯಲ್ಲಿ ದೇವರಿಗೆ ಪ್ರತಿದಿನ ಪೊಂಗಲ್ ನೈವೇದ್ಯವನ್ನ ಜಾರಿಗೊಳಿಸಿದರು. ಈ ಕೊಡುಗೆಯ ಮುಂದುವರಿಕೆಗಾಗಿ ಅವರು ಚಿತ್ತೂರು ಜಿಲ್ಲೆಯ ಹಳ್ಳಿಯೊಂದರ ಆದಾಯವನ್ನ ನಿಯೋಜಿಸುತ್ತಾರೆ. ಇಂದಿಗೂ ದೇವಾಲಯದ ಆಡಳಿತ ಮಂಡಳಿ ಸಂಪ್ರದಾಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದಿಂದ ಎಲ್ಲಾ ತೆರಿಗೆಗಳನ್ನ ಮನ್ನಾ ಮಾಡಿದ ಕೀರ್ತಿಯು ಮುನ್ರೋಗೆ ಸಲ್ಲುತ್ತೆ. ಮುನ್ರೋ ಅವರ ಭವ್ಯವಾದ ಪೂರ್ಣಗೊಂಡ ಕಂಚಿನ ಪ್ರತಿಮೆಯು 6 ಟನ್ ತೂಕವಿತ್ತು ಮತ್ತು 3 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಅದು ಮನುಷ್ಯ, ಕುದುರೆ ಮತ್ತು ಅದರ ಬೇಸ್ಮೆಂಟ್. ಇವುಗಳನ್ನು ಮದ್ರಾಸ್ನಲ್ಲಿ ಮರುಜೋಡಿಸಲು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಲಾಯಿತು ಮತ್ತು 1839ರಲ್ಲಿ ಏಷ್ಯಾ ಎಂಬ ಹಡಗಿನಲ್ಲಿ ಕಳುಹಿಸಲಾಯಿತು. ಇದನ್ನೇ ಮದ್ರಾಸ್ನ ಗ್ರಾನೈಟ್ ಪೀಠದ ಮೇಲೆ ಸ್ಥಾಪಿಸಲಾಗಿದೆ. ಮುನ್ರೋ ಅವರನ್ನ ಗೂಟಿಯಲ್ಲಿ ಸಮಾಧಿ ಮಾಡಿದ ನಂತರ 4 ವರ್ಷಗಳ ಬಳಿಕ ಅವರ ಅವಶೇಷಗಳನ್ನು ಮದ್ರಾಸ್ಗೆ ತೆಗೆದುಕೊಂಡು ಸೇಂಟ್ ಜಾರ್ಜ್ ಫೋರ್ಟ್ನಲ್ಲಿರುವ ಸೇಂಟ್ ಮೇರಿ ಚರ್ಚ್ನಲ್ಲಿ ಹೂಳಲಾಯಿತು. ಪಟ್ಟಿಕೊಂಡದಲ್ಲಿ ಮಾವಿನ ತೋಪನ್ನ ನೆಟ್ಟು ಮೆಟ್ಟಿಲು ಬಾವಿ ನಿರ್ಮಿಸಲಾಗಿದೆ. ಗೂಟಿಯಲ್ಲಿ ಒಂದು ಚೌಲ್ಟ್ರಿಯನ್ನ ನಿರ್ಮಿಸಲಾಗಿದೆ. ಇಲ್ಲಿ ಹಲವು ವರ್ಷಗಳಿಂದ ಮುನ್ರೋ ಹೆಸರಿನಲ್ಲಿ ಬಡವರಿಗೆ ಉಚಿತವಾಗಿ ಆಹಾರ ವಿತರಿಸಲಾಗ್ತಿತ್ತು. ಹೊಸದಾಗಿ ಮದುವೆಯಾದ ಕ್ರಿಶ್ಚಿಯನ್ ದಂಪತಿಗಳು ಮುನ್ರೋ ಚೌಲ್ಟ್ರಿಗೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಹೀಗೆ ಜನ್ಮಭೂಮಿ ಇಂಗ್ಲೆಂಡ್ ಆದರೂ ಕರ್ಮಭೂಮಿ ಭಾರತವಾಗಿ ಭಾರತೀಯರ ಜನಮಾನಸದಲ್ಲಿ, ಭಾರತೀಯರ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ ರಾಯರ ಪರಮ ಭಕ್ತ ಥಾಮಸ್ ಮುನ್ರೋ ಜೀವನಗಾಥೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಚಿಲುಮೆಯೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.